ಶಿವ ಅಹಂ, ಆ ಶಿವ ಸದಾ ನನ್ನೊಳಗೆ ಇದ್ದಾನೆ ಅಂತ ಬಹಳ ವಿಶೇಷವಾದ ಅರ್ಥ. ಅದಕ್ಕೆ ಸಂಬಂಧಪಟ್ಟಂತಹದ್ದೇ ಅನ್ವರ್ಥವಾಗುವಂತಹದ್ದೇ ಇಲ್ಲಿ ಬಂದಿರೋದು. ಏನು? ಶಿವಸಂಕಲ್ಪಂ ಹೃದಯ ತನ್ವೇ ಮನಃ ಶಿವಸಂಕಲ್ಪಮಸ್ತು. ನನ್ನ ಮನಸ್ಸು ಸದಾ ಶಿವನಲ್ಲಿ, ಜ್ಞಾನೇಶ್ವರನಲ್ಲಿ ಲೀನವಾಗಿರಲಿ. ಏನೇ ಮಾಡಲಿಕ್ಕೆ ಹೋದರೂ ಅವನ ಸಂಕಲ್ಪವೇ. ತನ್ಮೇ ಮನಃ ಶಿವ ಸಂಕಲ್ಪಮಸ್ತು. ಅದು ಶಿವನ ಸಂಕಲ್ಪ, ನನ್ನದಲ್ಲ. ಹಾಗಾಗಿ ಶಿವೋಹಂ ಅಂತ ಆಕೆ ಹೇಳ್ತಿದ್ದಾರೆ. ನೋಡಿದ್ರ? ಹಾಗಾಗಿ ನೀವೆಲ್ಲರೂ ಅದೇ ಭಾವನೆ ಇರಬೇಕು. ಈ ಒಂದು 33 ಮಂತ್ರಗಳು ಅದನ್ನೇ ಹೇಳ್ತಾ ಹೋಗ್ತವೆ. ಹಾಗಾಗಿ ಹೌದು, ಇವೆಲ್ಲ ಶಿವನ ಸಂಕಲ್ಪ. ಈ ಶಿವನ ಲಿಂಗ ಮಾಡಿಸೋ ಶಿವನ ಸಂಕಲ್ಪ, ಈ ಮಂಟಪ ಮಾಡಿಸೋ ಶಿವನ ಸಂಕಲ್ಪ. ನಂದಿ ಇರಲಿಲ್ಲ ಅಂದರು, ಏನು ಮಾಡೋದು? ಒಂದು ಬೆಳ್ಳಿ ತರಲ್ಲ, ಇತ್ತಲ್ಲ, ಇಲ್ಲ ಮೊನ್ನೆ ದಿನ ಮಾಡಿಸ್ಬಿಟ್ಟು ಆಗಲೇ ಹಾಕಿಬಿಟ್ರು, ಹಾಗೆ ಫೋಟೋ ಕಳಿಸೇಬಿಟ್ರು, ನೋಡಿ ನಂದಿ ರೆಡಿ ಇದೆ ಅಂತ. ತನ್ವೇ ಮನಃ ಶಿವ ಸಂಕಲ್ಪಮಸ್ತು. ನಮ್ಮ ಗಣಪತಿ ಪೂಜೆ ಮಾಡಲಿಕ್ಕೆ ಗಣಪತಿ ಇದ್ದಾನ ಅಂತ ಅದೊಂದು ಗಣಪತಿ ತರಿಸ್ಬಿಟ್ರು. ತನ್ವೇ ಮನಃ ಶಿವ ಸಂಕಲ್ಪಮಸ್ತು. ಇಲ್ಲೂ ಎಷ್ಟೋ ದ್ರವ್ಯಗಳು ನಾವು ಹೇಳೇ ಇರಲಿಲ್ಲ, ಈಗ ಹೇಳಿದ್ವು, ಎಲ್ಲ ತೆಗೆದುಕೊಂಡು ಬಂದರು. ಯಾಕೆ ನಾವು ಹೇಳಿರಲಿಲ್ಲ? ತನ್ವೇ ಮನಃ ಶಿವ ಸಂಕಲ್ಪಮಸ್ತು. ಎಲ್ಲ ಅವನ ಇಚ್ಛೆ, ಗೊತ್ತಾಯ್ತಲ್ಲ? ಅವನ ಒಂದು ಇಂಚು ಈ ಕಡೆ ಆ ಕಡೆ ಜರುಗಿಸಬೇಕಾದರೂ ಅವನ ಇಚ್ಛೆ. ತೇನ ವಿನಾ ತೃಣಮಪಿ ನ ಚಲತಿ. ಕೃಷ್ಣ ಪರಮಾತ್ಮ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಈ ಕಡೆ ಆ ಕಡೆ ಹೋಗುವುದಿಲ್ಲ, ಗೊತ್ತಾಯ್ತು? ಹಾಗಾಗಿ ಇವೆಲ್ಲವೂ ಶಿವಸಂಕಲ್ಪದ್ದು, ಇವೆಲ್ಲವೂ ಹೇಳಿ ಶಿವಸಂಕಲ್ಪದ್ದು, ಇವೆಲ್ಲವೂ ಶಭಾಷ್. ತನ್ಮೇ ಮನಃ ಶಿವಸಂಕಲ್ಪದ್ದು. ಮುಂದೆ ಹೋಗ್ತವೆ. ಏನ ಕರ್ಮಾಣಿ ಪ್ರಚರಂತಿ ಧೀರಾ ಯತೋ ವಾಚಾ ಮನಸಾ ಚಾರ್ಯಂತೆ